ಅಧ್ಯಾಯ 1 ಅರ್ಜುನ ವಿಷಾದಯೋಗ. ಧೃತರಾಷ್ಟ್ರನು ಹೇಳಿದರು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಬಯಸಿದ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದರು ಸಂಜಯ? ಸಂಜಯನು ಹೇಳಿದನು, ಪಾಂಡವರ ಸೇನೆಯನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ಕಂಡ ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳಿದನು, ಗುರುವೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗನಿಂದ ರಚಿಸಲ್ಪಟ್ಟ ಪಾಂಡವರ ದೊಡ್ಡ ಸೇನೆಯನ್ನು ನೋಡಿ. ಈ ಸೇನೆಯಲ್ಲಿ ಭೀಮ ಮತ್ತು ಅರ್ಜುನರಷ್ಟೇ ಶೂರರಾದ ಅನೇಕ ಯೋಧರಿದ್ದಾರೆ. ಯುಯುಧಾನ, ವಿರಾಟ, ದೃಪದ ಮುಂತಾದ ಮಹಾರಥರು. ಧೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರೋಜಿತ್, ಕುಂತಿಭೋಜ, ಶೈಬ್ಯ ಮುಂತಾದ ಶೂರರಿದ್ದಾರೆ. ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು ಹಾಗೂ ದ್ರೌಪದಿಯ ಪುತ್ರರು ಎಲ್ಲರೂ ಮಹಾರಥರು. ಇದಲ್ಲದೆ ನಮ್ಮ ಸೇನೆಯಲ್ಲಿಯೂ ಪ್ರಮುಖ ಯೋಧರಿದ್ದಾರೆ. ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವ ಮುಂತಾದವರು. ನಮ್ಮಿಗಾಗಿ ಪ್ರಾಣವನ್ನೂ ತ್ಯಜಿಸಲು ಸಿದ್ಧರಾದ ಅನೇಕ ಶೂರರಿದ್ದಾರೆ. ಅವರೆಲ್ಲರೂ ಯುದ್ಧದಲ್ಲಿ ಪರಿಣತರಾಗಿದ್ದಾರೆ. ನಮ್ಮ ಸೇನೆ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದೆ, ಆದ್ದರಿಂದ ಅದು ವಸೀಮವಾಗಿದೆ. ಆದರೆ ಪಾಂಡವರ ಸೇನೆ ಭೀಮನಿಂದ ರಕ್ಷಿಸಲ್ಪಟ್ಟಿದ್ದು ಸೀಮಿತವಾಗಿದೆ. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮರನ್ನು ರಕ್ಷಿಸಬೇಕು. ಅದರ ನಂತರ ಭೀಷ್ಮರು ಸಿಂಹನಾದದಂತೆ ಗರ್ಜಿಸಿ ಶಂಖವನ್ನು ಊದಿದರು. ಅದರೊಂದಿಗೆ ಬೇರೆ ಬೇರೆ ವಾದ್ಯಗಳು ಕೂಡ ಒಟ್ಟಿಗೆ ಮೊಳಗಿದವು. ಆ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ರಥದಲ್ಲಿದ್ದು ಶಂಖಗಳನ್ನು ಊದಿದರು. ಕೃಷ್ಣನು ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತವನ್ನು, ಭೀಮನು ಪೌಂಡ್ರವನ್ನು ಊದಿದರು. ಯುಧಿಷ್ಠಿರ, ನಕುಲ, ಸಹದೇವ ಮತ್ತು ಇತರರು ಕೂಡ ತಮ್ಮ ಶಂಖಗಳನ್ನು ಊದಿದರು. ಆ ಶಬ್ದವು ಆಕಾಶ ಮತ್ತು ಭೂಮಿಯನ್ನು ತುಂಬಿ ಧೃತರಾಷ್ಟ್ರರ ಮಕ್ಕಳ ಹೃದಯಗಳನ್ನು ಕದಡಿತು. ಆ ಸಮಯದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ಅಚ್ಯುತನೇ, ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿ ಯುದ್ಧಕ್ಕೆ ಬಂದಿರುವವರನ್ನು ನೋಡಲು ನನಗೆ ಅವಕಾಶ ನೀಡಿ. ನಾನು ಯಾರೊಂದಿಗೆ ಯುದ್ಧ ಮಾಡಬೇಕು ಎಂಬುದನ್ನು ತಿಳಿಯಬೇಕು. ಸಂಜಯನು ಹೇಳಿದನು. ಕೃಷ್ಣನು ಅರ್ಜುನನ ಮಾತಿನಂತೆ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಅರ್ಜುನನು ತನ್ನ ಮುಂದೆ ತಂದೆ, ತಾತ, ಗುರುಗಳು, ಮಾವ, ಸಹೋದರರು, ಮಕ್ಕಳು, ಸ್ನೇಹಿತರು, ಬಂಧುಗಳು ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿರುವುದನ್ನು ಕಂಡನು. ಅದನ್ನು ನೋಡಿ ಅರ್ಜುನನು ದುಃಖದಿಂದ ಹೇಳಿದನು, ಕೃಷ್ಣ, ನನ್ನ ಬಂಧುಗಳನ್ನು ಯುದ್ಧಕ್ಕೆ ಸಿದ್ಧರಾಗಿರುವುದನ್ನು ನೋಡಿ ನನ್ನ ಅಂಗಗಳು ದುರ್ಬಲವಾಗುತ್ತಿವೆ. ಬಾಯಿ ಒಣಗುತ್ತಿದೆ, ದೇಹ ನಡುಗುತ್ತಿದೆ, ರೋಮಾಂಚನವಾಗುತ್ತಿದೆ. ಗಾಂಡೀವ ಬಿಲ್ಲು ಕೈಯಿಂದ ಜಾರುತ್ತಿದೆ, ನಿಲ್ಲಲಾಗುತ್ತಿಲ್ಲ. ಮನಸ್ಸು ಗೊಂದಲದಲ್ಲಿದೆ. ಈ ಯುದ್ಧದಿಂದ ನನಗೆ ಯಾವುದೇ ಒಳ್ಳೆಯದು ಕಾಣಿಸುತ್ತಿಲ್ಲ. ನನ್ನ ಬಂಧುಗಳನ್ನು ಕೊಂದು ಜಯ, ರಾಜ್ಯ ಅಥವಾ ಸುಖ ನನಗೆ ಬೇಕಿಲ್ಲ. ನಾವು ರಾಜ್ಯಕ್ಕಾಗಿ ಬಯಸಿದವರು ಈಗ ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ. ಗುರುಗಳು, ತಂದೆಗಳು, ಮಕ್ಕಳು, ತಾತರು, ಮಾವಂದಿರು ಇವರನ್ನು ಕೊಲ್ಲಲು ನಾನು ಸಿದ್ಧನಿಲ್ಲ. 3 ಲೋಕಗಳ ರಾಜ್ಯ ಸಿಕ್ಕರೂ ನಾನಿವರನ್ನು ಕೊಲ್ಲುವುದಿಲ್ಲ. ಇವರನ್ನು ಕೊಂದರೆ ಪಾಪವೇ ನಮಗೆ ಬರುತ್ತದೆ. ಕುಟುಂಬ ನಾಶವಾದರೆ ಧರ್ಮವೂ ನಾಶವಾಗುತ್ತದೆ. ಧರ್ಮ ನಾಶವಾದಾಗ ಅಧರ್ಮ ಹೆಚ್ಚುತ್ತದೆ. ಅದರ ಪರಿಣಾಮವಾಗಿ ಮಹಿಳೆಯರು ಹಾಳಾಗುತ್ತಾರೆ ಮತ್ತು ವರ್ಣಸಂಕರ ಉಂಟಾಗುತ್ತದೆ. ಇದು ಸಮಾಜದ ನಾಶಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ನಾವು ನಮ್ಮ ಬಂಧುಗಳನ್ನು ಕೊಂದು ಹೇಗೆ ಸುಖವಾಗಿರಬಹುದು? ಅವರು ಲೋಭದಿಂದ ತಪ್ಪು ನೋಡದಿದ್ದರೂ ನಾವು ಈ ಪಾಪವನ್ನು ತಿಳಿದು ದೂರವಿರಬೇಕು. ರಾಜ್ಯದ ಆಸೆಯಿಂದ ನಾವು ದೊಡ್ಡ ಪಾಪ ಮಾಡಲು ಸಿದ್ಧರಾಗಿದ್ದೇವೆ. ಇದು ವಿಷಾದಕರ. ಯುದ್ಧದಲ್ಲಿ ಶಸ್ತ್ರವಿಲ್ಲದೆ ನಿಂತಿರುವ ನನ್ನನ್ನು ಅವರು ಕೊಂದರೆ ಅದೇ ನನಗೆ ಉತ್ತಮ. ಸಂಜಯನು ಹೇಳಿದನು. ಇದನ್ನು ಹೇಳಿ ಅರ್ಜುನನು ತನ್ನ ಬಿಲ್ಲನ್ನು ಬಿಟ್ಟು ದುಃಖದಿಂದ ರಥದಲ್ಲಿ ಕುಳಿತುಕೊಂಡನು.